ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪದ ಆನ ಶೃಣ್ವನ್ನೋತಿಭಿಃ ಸೇದಸಾದನಂ ಶ್ರೀ ವಿಘ್ನೇಶ್ವರಾಯ ನಮಃ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮವೃಷ್ಣಿಯಂ ಭವಾವಾಜಸ್ಯ ಸಂಗಥೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಸ್ನೇಹಿತರೆ. 2026 ಆಗಸ್ಟ್ ತಿಂಗಳ ವೃಷಭ ರಾಶಿಯ ಮಾಸ ಭವಿಷ್ಯ. ಸ್ನೇಹಿತರೆ, ಈ ತಿಂಗಳು ನಿಮ್ಮೆಲ್ಲರ ಜೀವನ ಸುಖಮಯವಾಗಿ, ಕ್ಷೇಮದಾಯಕವಾಗಿ, ಆರೋಗ್ಯಪೂರ್ಣವಾಗಿರಲಿ ಎಂದು ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಸ್ನೇಹಿತರೆ, ಈ ವೃಷಭ ರಾಶಿಯವರದ್ದು ನಿಮ್ಮ ಈ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಈ ತಿಂಗಳು ನಿಮ್ಮ ಗ್ರಹಗಳ ಒಂದು ಚಲನೆ ಮತ್ತು ಗೋಚಾರಗಳ ಫಲಗಳ ಆಧಾರದ ಮೇಲೆ ನಿಮ್ಮ ಜೀವನದ ಒಂದು ವಿವಿಧ ಕ್ಷೇತ್ರಗಳು ಹೇಗಿರಲಿವೆ ಎಂಬ ಒಂದು ವಿವರವಾದಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಈ ತಿಂಗಳು ನಿಮಗೆ ಸಾಮಾನ್ಯವಾದಂತಹ ಫಲಗಳು ಹೇಗಿರಲಿದೆ ಎಂಬುದು ನೋಡುವುದಾದರೆ, ವೃಷಭ ರಾಶಿಯವರಿಗೆ ಆಗಸ್ಟ್ ತಿಂಗಳು ಅತ್ಯಂತ ಒಂದು ಪ್ರಗತಿದಾಯಕ ಮತ್ತು ಸಕಾರಾತ್ಮಕ ಒಂದು ಬದಲಾವಣೆಗಳನ್ನು ತರುವಂತಹ ಒಂದು ತಿಂಗಳಾಗಲಿದೆ. ಇನ್ನು ಈ ತಿಂಗಳು ನಿಮ್ಮ ರಾಶ್ಯಾಧಿಪತಿ ಶುಕ್ರನ ಶುಭ ಸ್ಥಾನ ಹಾಗೂ ಗುರು ಬುಧರ ಒಂದು ಅನುಕೂಲರ ಒಂದು ಸ್ಥಿತಿಯಿಂದಾಗಿ ನಿಮ್ಮ ಆತ್ಮವಿಶ್ವಾಸ ಈ ತಿಂಗಳು ಹೆಚ್ಚಾಗಿರಲಿದೆ. ದೀರ್ಘಕಾಲದಿಂದ ಒಂದು ಬಾಕಿ ಉಳಿದಿದ್ದಂತಹ ಒಂದು ಕೆಲಸಗಳು ಈ ತಿಂಗಳು ನಿಮಗೆ ವೇಗವನ್ನು ತಂದುಕೊಡಲಿದೆ ಮತ್ತು ಕೆಲಸ ಕಾರ್ಯಗಳನ್ನು ಹೆಚ್ಚಾಗಿ ನೀವು ಪಡೆದುಕೊಳ್ಳಲಿದ್ದೀರಿ. ಸಮಾಜದಲ್ಲಿ ನಿಮಗೆ ಗೌರವ ಹಾಗೂ ಕೀರ್ತಿಗಳು ಈ ತಿಂಗಳು ಹೆಚ್ಚಾಗಲಿದ್ದು ನಿಮ್ಮ ನಿರ್ಧಾರಗಳು ಯಶಸ್ಸನ್ನು ತಂದುಕೊಡಲಿವೆ. ತಿಂಗಳ ಒಂದು ಮಧ್ಯದಲ್ಲಿ ಪ್ರತಿಯೊಂದು ರಂಗದಲ್ಲೂ ಹೆಚ್ಚಿನ ಲಾಭ ಮತ್ತು ನೆಮ್ಮದಿಯನ್ನು ನೀವು ಈ ತಿಂಗಳು ಪಡೆದುಕೊಳ್ಳಲಿದ್ದೀರಿ. ಇನ್ನು ಪ್ರವೃತ್ತಿ ಮತ್ತು ವ್ಯವಹಾರದ ಒಂದು ವಿಚಾರವನ್ನು ನೋಡುವುದಾದರೆ, ಸ್ನೇಹಿತರೆ, ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಈ ತಿಂಗಳು ನಿಮ್ಮ ಕೆಲಸಕ್ಕೆ ತಕ್ಕದಾದಂತಹ ಒಂದು ಮನ್ನಣೆ ಸಿಗಲಿದೆ. ಅದಲ್ಲದೆ ಮೇಲಧಿಕಾರಿಗಳು ನಿಮ್ಮ ಒಂದು ಕಾರ್ಯಕ್ಷಮತೆಯನ್ನು ಶ್ಲಾಘಿಸುವಂತಹ ಒಂದು ತಿಂಗಳಾಗಲಿದೆ. ಅದಲ್ಲದೆ ನಿಮಗೆ ಬಡ್ತಿ ಅಥವಾ ಸಂಬಳವೂ ಸಹಿತ ಹೆಚ್ಚಳ ಆಗುವಂತಹ ಒಂದು ನಿರೀಕ್ಷೆಯಲ್ಲಿದ್ದವರಿಗೆ ಒಂದು ಒಳ್ಳೆಯ ವಾರ್ತೆಗಳು ಸಿಗುವಂಥ ಸಾಧ್ಯತೆ ಇದೆ. ಹೊಸ ಉದ್ಯೋಗದ ಹುಡುಕಾಟದಲ್ಲಿದ್ದಂಥವರಿಗೆ ಒಂದು ಪ್ರತಿಷ್ಠಿತ ಸಂಸ್ಥೆಗಳಿಂದ ಒಳ್ಳೆಯ ಒಂದು ಉದ್ಯೋಗವೂ ಸಹಿತ ಸಿಗುವಂಥ ಸಾಧ್ಯತೆಗಳು ಹೆಚ್ಚಾಗಿರಲಿದೆ. ನಿಮ್ಮ ವ್ಯಾಪಾರದಲ್ಲಿ ಈ ತಿಂಗಳು ಒಂದು ಲಾಭದ ಪ್ರಮಾಣ ಗಮನಾರ್ಹವಾಗಿ ಹೆಚ್ಚಾಗಲಿದೆ. ಹೊಸ ಗ್ರಾಹಕರು ಅಥವಾ ಒಪ್ಪಂದಗಳು ನಿಮ್ಮ ಕೈ ಸೇರುವಂಥ ಸಾಧ್ಯತೆ ಇದೆ. ಪಾಲುದಾರಿಕೆ ಮಾಡತಕ್ಕಂಥವರಿಗೆ ಪಾರ್ಟ್ನರ್ಶಿಪ್ ನಿಮ್ಮ ವ್ಯವಹಾರದಲ್ಲಿ ಪರಸ್ಪರ ಒಂದು ನಂಬಿಕೆ ಹೆಚ್ಚಾಗಲಿದ್ದು ಜಂಟಿ ಹೂಡಿಕೆಯಿಂದ ಲಾಭ ಉಂಟಾಗಲಿದೆ. ಮಾರುಕಟ್ಟೆಯಲ್ಲಿ ನಿಮ್ಮ ಬ್ರ್ಯಾಂಡಿಗೆ ಮೌಲ್ಯ ಹೆಚ್ಚಾಗಲಿದ್ದು ನಿಮ್ಮ ಆರ್ಥಿಕ ಸ್ಥಿತಿಯು ಒಳ್ಳೆ ರೀತಿಯಿಂದ ಇರಲಿದೆ. ಆರ್ಥಿಕ ದೃಷ್ಟಿಯಿಂದ ಈ ತಿಂಗಳು ನಿಮಗೆ ಅತ್ಯಂತ ಒಂದು ಶುಭಪ್ರದವಾಗಿದೆ. ಆದಾಯದ ಮೂಲಗಳು ಹೆಚ್ಚಾಗುವುದರಿಂದ ಬ್ಯಾಂಕ್ ಬ್ಯಾಲೆನ್ಸ್ ಸಹಿತ ವೃದ್ಧಿಯಾಗಲಿದೆ. ಹಳೆಯ ಬಾಕಿಯ ಹಣ ಅಥವಾ ಸಾಲ ನೀಡಿದ್ದ ಹಣ ಅನಿರೀಕ್ಷಿತವಾಗಿ ನಿಮ್ಮ ಕೈ ಸೇರುವಂಥ ಸಾಧ್ಯತೆಯೂ ಇದೆ. ಭೂಮಿ, ಮನೆ ಅಥವಾ ವಾಹನ ಖರೀದಿಸಲು ಒಂದು ಧನ ಸಹಾಯ ಸಿಗುವಂಥ ಯೋಗಗಳಿದೆ. ಅದಕ್ಕಾಗಿ ಹೂಡಿಕೆ ಮಾಡಲು ಇನ್ನೊಂದು ಪ್ರಶಸ್ತ ಸಮಯ. ಷೇರು ಮಾರುಕಟ್ಟೆ ಅಥವಾ ದೀರ್ಘಕಾಲದ ಹೂಡಿಕೆಗಳಿಂದ ಈ ತಿಂಗಳು ನಿಮಗೆ ಉತ್ತಮ ಲಾಭಾಂಶವನ್ನು ನೀವು ನಿರೀಕ್ಷಿಸಿಕೊಳ್ಳಬಹುದು. ಇನ್ನು ಕುಟುಂಬ ಮತ್ತು ಪ್ರೀತಿಯ ಜೀವನವನ್ನು ನೋಡುವುದಾದರೆ, ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಈ ತಿಂಗಳು ಸೌಹಾರ್ದತೆ ಹೆಚ್ಚಾಗಲಿದೆ. ಮನೆಯ ವಾತಾವರಣ ಸಂತೋಷದಾಯಕವಾಗಿರಲಿದೆ. ಒಡ ಹುಟ್ಟಿದವರೊಂದಿಗೆ ಇದ್ದ ಸಣ್ಣ ಪುಟ್ಟ ಒಂದು ಭಿನ್ನಾಭಿಪ್ರಾಯಗಳು ಈ ತಿಂಗಳಲ್ಲಿ ಅದು ದೂರವಾಗಲಿದೆ. ಪ್ರವಾಸ ಅಥವಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಯೋಗಗಳು ನಿಮಗೆ ದೊರೆಯಲಿದೆ. ಪ್ರೀತಿ ಮತ್ತು ವಿವಾಹ ವಿಚಾರವಾಗಿ ನೋಡುವುದಾದರೆ, ಪ್ರೇಮಿಗಳಿಗೆ ಒಂದು ಈ ತಿಂಗಳು ಅತ್ಯಂತ ಒಂದು ರೋಮಾಂಚನಕಾರಿಯಾಗಲಿದ್ದು ಪ್ರೀತಿ, ಮನೆಯವರ ಒಪ್ಪಿಗೆಯೊಂದಿಗೆ ವಿವಾಹದ ಹಂತ ತಲುಪುವಂತಹ ಒಂದು ಯೋಗವು ಕೂಡಿ ಬರಲಿದೆ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಮಧುರತೆ ಇರಲಿದ್ದು ಸಂಗಾತಿಯು ನಿಮ್ಮ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲೂ ಬೆನ್ನೆಲುಬಾಗಿ ನಿಲ್ಲುವಂತಹ ಒಂದು ಸಮಯ ನಿಮಗೆ ಒದಗಿ ಬರಲಿದೆ. ಇನ್ನು ಆರೋಗ್ಯ ಮತ್ತು ಒಂದು ವಿಚಾರವನ್ನು ನೋಡುವುದಾದರೆ, ಆರೋಗ್ಯದ ಮಟ್ಟಿಗೆ ಈ ತಿಂಗಳು ಸಾಧಾರಣದಿಂದ ಒಂದು ಉತ್ತಮವಾಗಿದ್ದು ಹಳೆಯ ದೀರ್ಘಕಾಲದ ಯಾವುದೇ ಕಾಯಿಲೆಗಳಿದ್ದಂದಲ್ಲಿ ಬಳಲುತ್ತಿದ್ದವರಿಗೂ ಸಹಿತ ಸೂಕ್ತ ಚಿಕಿತ್ಸೆ ದೊರೆತು ಚೇತರಿಕೆ ಆಗುವಂತಹ ಒಂದು ಯೋಗಗಳು ಕೂಡಿ ಬರಲಿದೆ.
ಇನ್ನು ಈ ತಿಂಗಳ ಒಂದು ಮಧ್ಯಭಾಗದಲ್ಲಿ ನೀವು ಅತಿಯಾದ ಒಂದು ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಮತ್ತು ಕಣ್ಣಿನ ಉರಿ ಕಾಣಿಸಿಕೊಳ್ಳುವಂಥ ಸಾಧ್ಯತೆಗಳಿದೆ. ಸ್ನೇಹಿತರೆ, ಪ್ರಾಣಾಯಾಮ, ಧ್ಯಾನ ಹಾಗೂ ಸಮತೋಲಿತ ಆಹಾರ ಪದ್ಧತಿಯನ್ನು ರೂಢಿಸಿಕೊಳ್ಳುವುದರಿಂದ ನಿಮಗೆ ಈ ತಿಂಗಳು ಒಂದು ಆರೋಗ್ಯವನ್ನು ನೀವು ಉತ್ತಮಕಾರಿಯಾಗಿ ಮಾಡಬಹುದು. ಇನ್ನು ಕೃಷಿ ಮತ್ತು ಒಂದು ತೋಟಗಾರಿಕೆಯ ವಿಚಾರವನ್ನು ನೋಡುವುದಾದರೆ ಸ್ನೇಹಿತರೆ, ರೈತ ಬಾಂಧವರಿಗೆ ಈ ತಿಂಗಳು ಕಠಿಣ ಶ್ರಮಕ್ಕೆ ತಕ್ಕದಾದಂತಹ ಒಂದು ಪ್ರತಿಫಲ ನಿಮಗೆ ಸಿಗಲಿದ್ದು, ಸೂಕ್ತ ಮಳೆ ಮತ್ತು ಹವಾಮಾನದ ಅನುಕೂಲತೆಯಿಂದಾಗಿ ಬೆಳೆಗಳು ಚೆನ್ನಾಗಿ ಬರಲಿದೆ. ಸಾಂಪ್ರದಾಯಿಕ ಕೃಷಿಯ ಜೊತೆಗೆ ಆಧುನಿಕ ತಂತ್ರಜ್ಞಾನ ಅಳವಡಿಸಿಕೊಂಡರೆ ಈ ತಿಂಗಳು ನಿಮಗೆ ಲಾಭ ದ್ವಿಗುಣಗೊಳ್ಳಲಿದೆ. ಇನ್ನು ತೋಟಗಾರಿಕೆ ಅಥವಾ ತರಕಾರಿ, ಹೂವು ಹಾಗೂ ಹಣ್ಣುಗಳ ತೋಟಗಾರಿಕೆ ಮಾಡುವವರಿಗೆ ಮಾರುಕಟ್ಟೆಯಲ್ಲಿ ಈ ತಿಂಗಳು ಉತ್ತಮ ಬೇಡಿಕೆ ಬರಲಿದ್ದು ಸೂಕ್ತ ಬೆಲೆ ದೊರೆಯುವಂಥ ಯೋಗವಿದೆ. ಹೊಸ ಕೃಷಿ ಭೂಮಿ ಅಥವಾ ಉಪಕರಣಗಳನ್ನು ಖರೀದಿಸಲು ಬ್ಯಾಂಕ್ ಸಾಲ ಸಹಿತ ನಿಮಗೆ ಈ ತಿಂಗಳು ಸುಲಭವಾಗಿ ಮಂಜೂರಾಗುವಂಥ ಸಾಧ್ಯತೆಗಳಿದೆ. ಇನ್ನು ವಿದ್ಯಾಭ್ಯಾಸ ಮತ್ತು ವಿದ್ಯಾರ್ಥಿಗಳ ಒಂದು ವಿಚಾರವನ್ನು ನೋಡುವುದಾದರೆ ಈ ಒಂದು ಆಗಸ್ಟ್ ತಿಂಗಳು ಆ ವಿದ್ಯಾರ್ಥಿಗಳಿಗೆ ಒಂದು ಯಶಸ್ಸಿನ ಪರ್ವವಾಗಲಿದೆ. ಗ್ರಹ ಬಲ ಚೆನ್ನಾಗಿರುವುದರಿಂದ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ನಿಮಗೆ ಉತ್ತಮವಾಗಿರಲಿದೆ. ಕಠಿಣ ವಿಷಯಗಳನ್ನು ಸುಲಭವಾಗಿ ಗ್ರಹಿಸುವಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸತಕ್ಕಂಥವರಿಗೆ ಉತ್ತಮ ಒಂದು ಫಲಿತಾಂಶ ಸಹಿತ ಈ ತಿಂಗಳು ಕೂಡಿ ಬರಲಿದೆ. ಉನ್ನತ ಒಂದು ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಅಥವಾ ಹೊರ ರಾಜ್ಯಗಳಿಗೆ ಹೋಗ ಬಯಸುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಒಂದು ವೀಸಾ ಮತ್ತು ಪ್ರವೇಶಾತಿ ಪ್ರಕ್ರಿಯೆಗಳು ಸುಲಭವಾಗಿ ಪೂರ್ಣಗೊಳ್ಳುವಂಥ ಎಲ್ಲ ಯೋಗಗಳು ಇದೆ. ಸ್ನೇಹಿತರೆ, ಇನ್ನು ಈ ತಿಂಗಳ ನಿಮ್ಮ ಒಂದು ಪರಿಹಾರದ ಒಂದು ವಿಚಾರವನ್ನು ನೋಡುವುದಾದರೆ ಈ ತಿಂಗಳು ನೀವು ಶುಭ ಫಲಗಳನ್ನು ಮತ್ತು ಆ ಒಂದು ವಿಚಾರವನ್ನು ಹೆಚ್ಚಿಸಿಕೊಳ್ಳಲು ಒಂದು ಸಣ್ಣ ಪುಟ್ಟ ಅಡೆತಡೆಗಳನ್ನು ನಿವಾರಿಸಿಕೊಳ್ಳಲು ಈ ಒಂದು ಸಣ್ಣ ಪರಿಹಾರಗಳನ್ನು ಮಾಡಿಕೊಳ್ಳಿ. ಸ್ನೇಹಿತರೆ, ಈ ತಿಂಗಳು ನೀವು ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಾಗೂ ಅಕ್ಕಿ, ಪ್ರಸಾದ ಅಥವಾ ಬಿಳಿ ಹೂವುಗಳನ್ನು ಭಗವಂತನಿಗೆ ಅರ್ಪಿಸಿ ಹಾಗೂ ಮನೆಯಲ್ಲಿ ನೆಮ್ಮದಿಗಾಗಿ ಪ್ರತಿದಿನ ಸಂಜೆ ತುಳಸಿಗೆ ಒಂದು ತುಪ್ಪದ ದೀಪವನ್ನು ಹಚ್ಚಿ ಪ್ರತಿದಿನ ಹಾಗೂ ಹಸುಗಳಿಗೆ ನೆನೆಸಿದ ಕಡಲೆಬೇಳೆಗಳು ಅಥವಾ ಹಸಿರು ಧಾನ್ಯಗಳನ್ನು, ಹುಲ್ಲನ್ನು ಸಹಿತ ಒಂದು ಹಸುವಿಗೆ ನೀಡುವುದರಿಂದ ಒಂದು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಹಾಗೂ ಅವುಗಳ ಆಶೀರ್ವಾದ ಪಡೆಯುವುದರಿಂದ ನಿಮಗೆ ಈ ತಿಂಗಳು ಒಂದು ಶುಭ ಫಲಗಳು ದೊರಕಲಿದೆ. ನಿಮ್ಮ ಕುಟುಂಬದ ಇಷ್ಟ ದೇವರನ್ನು ಹಾಗೂ ನಿಮ್ಮ ಹಿರಿಯರನ್ನು ಭಕ್ತಿಯಿಂದ ಸ್ಮರಣೆ ಮಾಡಿ ತಂದೆ ತಾಯಿಯವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಿ. ಇನ್ನು ಈ ತಿಂಗಳ ನಿಮ್ಮ ಒಂದು ಶುಭ ಸಂಖ್ಯೆಗಳನ್ನು ನೋಡುವುದಾದರೆ ಆಗಸ್ಟ್ ತಿಂಗಳಲ್ಲಿ ಸ್ನೇಹಿತರೆ 2, 6, 11, 20 ಮತ್ತು 24 ನಿಮಗೆ ಅತ್ಯಂತ ಅದೃಷ್ಟ ತಂದುಕೊಡುವ ಸಂಖ್ಯೆಗಳಾಗಿದೆ. ಯಾವುದೇ ಒಂದು ಪ್ರಮುಖ ಕೆಲಸಗಳನ್ನು ಈ ದಿನಾಂಕಗಳಲ್ಲಿ ನೀವು ಆರಂಭಿಸಿದರೆ ಈ ತಿಂಗಳು ನೀವು ಯಶಸ್ಸಿನ ಸಾಧ್ಯತೆಯನ್ನು ಹೆಚ್ಚಾಗಿ ಪಡೆದುಕೊಳ್ಳಬಹುದು. ಇನ್ನು ಈ ಒಂದು ತಿಂಗಳ ನಿಮ್ಮ ಶುಭ ಮಂತ್ರವನ್ನು ನೋಡುವುದಾದರೆ ಈ ತಿಂಗಳು ಸ್ನೇಹಿತರೆ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಪ್ರತಿದಿನ ಪೂಜೆಯ ಸಮಯದಲ್ಲಿ ಈ ಒಂದು ಸಣ್ಣ ಮಂತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಈ ತಿಂಗಳು ನೀವು ಶುಭ ಫಲಗಳನ್ನು ಹೊಂದಬಹುದು. ಪ್ರತಿನಿತ್ಯ 24 ಬಾರಿ ಅಥವಾ 108 ಬಾರಿ ಈ ಮಂತ್ರವನ್ನು ಜಪ ಮಾಡಿ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು ಕನಿಷ್ಠ 24 ಬಾರಿ, ಹೆಚ್ಚು ಅಂದರೆ 108 ಬಾರಿ ಜಪಿಸುವುದರಿಂದ ಈ ತಿಂಗಳು ನೀವು ಹೆಚ್ಚು ಶುಭ ಫಲಗಳನ್ನು ಪಡೆದುಕೊಳ್ಳಬಹುದು ಹಾಗೂ ಐಶ್ವರ್ಯ ವೃದ್ಧಿಗಾಗಿ ಸುಖ, ಶಾಂತಿಯ, ನೆಮ್ಮದಿಯ ಒಂದು ವಿಚಾರಕ್ಕೆ ಸಹಿತ ಈ ಒಂದು ಮಂತ್ರವನ್ನು ಜಪಿಸಿಕೊಳ್ಳುವುದರಿಂದ ನಿಮಗೆ ಶುಭ ಫಲಗಳು ದೊರಕಲಿದೆ. ಅದಲ್ಲದೆ ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂತಹ ತೊಂದರೆ, ತಾಪತ್ರಯಗಳಿದ್ದಂತಲೂ ಅವುಗಳ ಪರಿಹಾರಕ್ಕೂ ಸಹಿತ ಈ ಒಂದು ಮಹಾಲಕ್ಷ್ಮಿಯ ಆರಾಧನೆ ಶುಭ ಫಲಗಳನ್ನು ಕೊಡಲಿದೆ. ಸ್ನೇಹಿತರೆ, ನಿಮ್ಮ ಜಾತಕದಲ್ಲಿ ಯಾವುದೇ ದೋಷಗಳಿದ್ದಂತಲ್ಲಿ, ಗ್ರಹಗತಿಗಳ ಒಂದು ಸಂಚಾರ ಉತ್ತಮವಾಗಿಲ್ಲದೆ ಇದ್ದಂತಲ್ಲಿ ಅವುಗಳ ಹೆಚ್ಚಿನ ಒಂದು ಅನುಭವಕ್ಕಾಗಿ ನೀವು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಕೊಳ್ಳಿ. ಯಾವುದೇ ತೊಂದರೆ, ತಾಪತ್ರಯಗಳಿದ್ದಂತಲೂ ಗ್ರಹಗತಿಗಳಿಂದ, ವಿಶೇಷವಾಗಿ ನಿಮ್ಮ ಜಾತಕಗಳಿಂದ ಆ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಹೆಚ್ಚಿನ ವಿಚಾರಗಳಿಗಾಗಿ ನಿಮ್ಮ ಜಾತಕವನ್ನು ತಪ್ಪದೆ ಪರಿಶೀಲನೆ ಮಾಡಿಕೊಳ್ಳಿ. ಈ ತಿಂಗಳು ನಿಮಗೆ ಬರತಕ್ಕಂತಹ ಯಾವುದೇ ತೊಂದರೆಗಳು, ತಾಪತ್ರಯಗಳು, ಕಷ್ಟಗಳಿದ್ದಂತಲ್ಲಿ ಅದನ್ನೆಲ್ಲ ಭಗವಂತ ಪರಿಹಾರ ಮಾಡಲಿ. ಈ ತಿಂಗಳು ನಿಮಗೆ ಶುಭ ಫಲಗಳು ದೊರಕಲಿ ಎಂದು ಭಗವಂತನಲ್ಲಿ ಮತ್ತೊಮ್ಮೆ ಸ್ಮರಣೆಯನ್ನು ಮಾಡುತ್ತಾ, ಸ್ನೇಹಿತರೆ, ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳು
ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಎಲ್ಲರಿಗೂ ಈ ಆಗಸ್ಟ್ ತಿಂಗಳು ವೃಷಭ ರಾಶಿಗೆ ಶುಭ ಫಲಗಳು ದೊರೆಯಲಿ ಎಂದು ದೇವರಲ್ಲಿ ಸ್ಮರಣೆ ಮಾಡುತ್ತಾ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.